ಬೆಳಗ್ಗೆ ಎದ್ದ ತಕ್ಷಣ ಈ 5 ಕೆಲಸ ಮಾಡಿದರೆ ದೇಹ ಆರೋಗ್ಯವಾಗಿರುತ್ತದೆ. ಒಂದು ದಿನ ಹೇಗೆ ಆರಂಭವಾಗುತ್ತದೆ ಎಂಬುದು ಆ ದಿನದ ನಮ್ಮ ದೇಹ, ಮನಸ್ಸು ಮತ್ತು ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ತೆಗೆದುಕೊಂಡು ಸಾಮಾಜಿಕ ಜಾಲತಾಣಗಳನ್ನು ನೋಡುವ ಬದಲು ಕೇವಲ ಕೆಲವು ನಿಮಿಷಗಳನ್ನು ನಮ್ಮ ದೇಹಕ್ಕೆ ಕೊಟ್ಟರೆ ದಿನವಿಡೀ ಚುರುಕಾಗಿರಲು ಸಹಾಯವಾಗಬಹುದು. ಇಂದು ಬೆಳಗ್ಗೆ ಎದ್ದ ತಕ್ಷಣ ಮಾಡಬಹುದಾದ 5 ಸರಳ ಅಭ್ಯಾಸಗಳನ್ನು ನೋಡೋಣ. 1. ಎದ್ದ ತಕ್ಷಣ 1 ಗ್ಲಾಸ್ ನೀರು ಕುಡಿಯಿರಿ. ರಾತ್ರಿ ಹಲವು ಗಂಟೆಗಳ ಕಾಲ ನಾವು ನೀರು ಕುಡಿಯುವುದಿಲ್ಲ. ಬೆಳಗ್ಗೆ ಎದ್ದಾಗ ದೇಹಕ್ಕೆ ದ್ರವ ಬೇಕಾಗಿರಬಹುದು. ಆದ್ದರಿಂದ ಎದ್ದ ತಕ್ಷಣ ನಿಧಾನವಾಗಿ 1 ಗ್ಲಾಸ್ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬಹುದು. ಬೆಳಗ್ಗೆ ನೀರು ಕುಡಿದರೆ ಎಲ್ಲ ಕಾಯಿಲೆಗಳು ಗುಣವಾಗುತ್ತವೆ ಎಂಬುದು ಸರಿಯಲ್ಲ. ಆದರೆ ಸಾಕಷ್ಟು ನೀರು ಕುಡಿಯುವುದು ದೇಹದ ಸಾಮಾನ್ಯ ಹೈಡ್ರೇಷನ್ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೀರನ್ನು ಕುಡಿದ ನಂತರ ಕೆಲವು ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ದಿನವನ್ನು ಆತುರದಿಂದಲ್ಲ, ಶಾಂತಿಯಿಂದ ಆರಂಭಿಸಿ. 2. 2 ರಿಂದ 5 ನಿಮಿಷ ದೇಹವನ್ನು ಸ್ಟ್ರೆಚ್ ಮಾಡಿ. ರಾತ್ರಿ ಇಡೀ ಒಂದೇ ಸ್ಥಿತಿಯಲ್ಲಿ ಮಲಗಿರುವುದರಿಂದ ಬೆಳಗ್ಗೆ ದೇಹ ಸ್ವಲ್ಪ ಗಟ್ಟಿಯಾಗಿರುವಂತೆ ಅನಿಸಬಹುದು. ಹಾಸಿಗೆಯಿಂದ ಎದ್ದ ನಂತರ ಕೈಗಳನ್ನು ಮೇಲಕ್ಕೆ ಚಾಚಿ, ಭುಜಗಳನ್ನು ನಿಧಾನವಾಗಿ ತಿರುಗಿಸಿ, ಕುತ್ತಿಗೆ ಮತ್ತು ಕಾಲುಗಳನ್ನು ಸೌಮ್ಯವಾಗಿ ಚಲಿಸಬಹುದು. ನಂತರ ಕೆಲವು ನಿಮಿಷ ನಿಧಾನವಾಗಿ ನಡೆಯಿರಿ. ಇದು ಬೆಳಗಿನ ಸಮಯದಲ್ಲಿ ದೇಹವನ್ನು ಚಲನೆಗೆ ತರುವ ಸರಳ ವಿಧಾನ. ಆದರೆ ನೋವು ಉಂಟುಮಾಡುವಷ್ಟು ಜೋರಾಗಿ ಸ್ಟ್ರೆಚಿಂಗ್ ಮಾಡಬೇಡಿ. 3. ಬೆಳಗಿನ ಸೂರ್ಯನ ಬೆಳಕನ್ನು ಪಡೆಯಿರಿ. ಬೆಳಗ್ಗೆ ಸ್ವಲ್ಪ ಸಮಯ ಹೊರಗೆ ಹೋಗಿ ನೈಸರ್ಗಿಕ ಬೆಳಕನ್ನು ಪಡೆಯುವುದು ಉತ್ತಮ ಅಭ್ಯಾಸ. ಬೆಳಗಿನ ಬೆಳಕು ನಮ್ಮ ದೇಹದ ಸಿರ್ಕೇಡಿಯನ್ ರಿದಮ್, ಅಂದರೆ ದೇಹದ ನೈಸರ್ಗಿಕ ದಿನ-ರಾತ್ರಿ ಗಡಿಯಾರಕ್ಕೆ ಸಹಾಯ ಮಾಡುತ್ತದೆ. ಇದು ನಿದ್ರೆ ಮತ್ತು ಎಚ್ಚರಿಕೆಯ ಸಮಯವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ಎದ್ದ ತಕ್ಷಣ ಮೊಬೈಲ್ ಪರದೆಯನ್ನು ನೋಡುವ ಬದಲು ಕಿಟಕಿಯ ಬಳಿ ನಿಲ್ಲುವುದು ಅಥವಾ ಹೊರಗೆ ಸ್ವಲ್ಪ ನಡೆಯುವುದು ಉತ್ತಮ ಅಭ್ಯಾಸವಾಗಬಹುದು. 4. ಮೊಬೈಲ್ ಅನ್ನು ತಕ್ಷಣ ಕೈಗೆತ್ತಿಕೊಳ್ಳಬೇಡಿ. ಇದು ತುಂಬಾ ಸಣ್ಣ ಬದಲಾವಣೆ, ಆದರೆ ನಿಮ್ಮ ಬೆಳಗಿನ ಮನಸ್ಥಿತಿಯಲ್ಲಿ ದೊಡ್ಡ ವ್ಯತ್ಯಾಸ ತರಬಹುದು. ಕಣ್ಣು ತೆರೆದ ತಕ್ಷಣ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಥವಾ ಸುದ್ದಿಗಳನ್ನು ನೋಡಲು ಪ್ರಾರಂಭಿಸಿದರೆ, ನಿಮ್ಮ ಮೆದುಳು ದಿನವನ್ನು ಇತರರ ಮಾಹಿತಿಯಿಂದ ಆರಂಭಿಸುತ್ತದೆ. ಅದರ ಬದಲು ಮೊದಲ 15 ರಿಂದ 30 ನಿಮಿಷಗಳನ್ನು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಕೊಡಿ. ನೀರು ಕುಡಿಯಿರಿ, ಸ್ಟ್ರೆಚಿಂಗ್ ಮಾಡಿ, ಹೊರಗೆ ಸ್ವಲ್ಪ ನಡೆಯಿರಿ. ನಂತರ ಬೇಕಾದರೆ ಮೊಬೈಲ್ ಬಳಸಿ. 5. ಪೌಷ್ಟಿಕ ಬೆಳಗಿನ ಉಪಾಹಾರಕ್ಕೆ ಗಮನ ಕೊಡಿ. ಎಲ್ಲರೂ ಎದ್ದ ತಕ್ಷಣ ತಿನ್ನಲೇಬೇಕು ಎಂಬ ನಿಯಮವಿಲ್ಲ. ಆದರೆ ಬೆಳಗಿನ ಉಪಾಹಾರ ಮಾಡುವವರಿಗೆ ಅದು ಪೌಷ್ಟಿಕವಾಗಿರುವುದು ಮುಖ್ಯ. ಉದಾಹರಣೆಗೆ, ಮೊಟ್ಟೆ, ಹಾಲು ಅಥವಾ ಮೊಸರು, ಓಟ್ಸ್, ಹಣ್ಣುಗಳು, ಬೇಳೆ ಕಾಳುಗಳು, ಬೀಜಗಳು ಮತ್ತು ನಟ್ಸ್. ಇವುಗಳಲ್ಲಿ ನಿಮ್ಮ ಆಹಾರ ಪದ್ಧತಿ ಮತ್ತು ದೇಹಕ್ಕೆ ಹೊಂದುವ ಆಯ್ಕೆಗಳನ್ನು ಮಾಡಬಹುದು. ಸಕ್ಕರೆ ತುಂಬಿರುವ ಪ್ರೊಸೆಸ್ಡ್ ಫುಡ್ಸ್ ಮತ್ತು ಅತಿಯಾದ ಫ್ರೈಡ್ ಫುಡ್ಸ್ ಅನ್ನು ಪ್ರತಿದಿನದ ಉಪಾಹಾರವಾಗಿ ಅವಲಂಬಿಸುವುದನ್ನು ಕಡಿಮೆ ಮಾಡುವುದು ಉತ್ತಮ. ಕೊನೆಯ ಮಾತು, ಒಂದು ದಿನದಲ್ಲಿ ಆರೋಗ್ಯ ಬದಲಾಗುವುದಿಲ್ಲ. ಆದರೆ ಪ್ರತಿದಿನ ಬೆಳಗ್ಗೆ ಮಾಡುವ ಸಣ್ಣ ಅಭ್ಯಾಸಗಳು ನಿಧಾನವಾಗಿ ನಿಮ್ಮ ಜೀವನ ಶೈಲಿಯ ಭಾಗವಾಗುತ್ತವೆ. ನಾಳೆ ಬೆಳಗ್ಗೆ ಅಲಾರಂ ಆಫ್ ಮಾಡಿದ ತಕ್ಷಣ ಮೊಬೈಲ್ ತೆಗೆದುಕೊಳ್ಳುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಮೊದಲ 30 ನಿಮಿಷಗಳನ್ನು ನಾನು ನನ್ನ ದೇಹಕ್ಕೆ ಕೊಡಬಹುದೇ? 1 ಗ್ಲಾಸ್ ನೀರು, ಸ್ವಲ್ಪ ಸ್ಟ್ರೆಚಿಂಗ್, ಸ್ವಲ್ಪ ಬೆಳಗಿನ ಬೆಳಕು, ಮೊಬೈಲ್ನಿಂದ ವಿರಾಮ, ಮತ್ತು ಪೌಷ್ಟಿಕ ಆಹಾರ. ದೊಡ್ಡ ಆರೋಗ್ಯ ಬದಲಾವಣೆಗಳು ಯಾವಾಗಲೂ ದೊಡ್ಡ ಕೆಲಸಗಳಿಂದಲೇ ಬರಬೇಕೆಂದಿಲ್ಲ. ಕೆಲವೊಮ್ಮೆ ಪ್ರತಿದಿನ ಮಾಡುವ ಸಣ್ಣ ಒಳ್ಳೆಯ ಅಭ್ಯಾಸಗಳಿಂದಲೇ ಆರಂಭವಾಗುತ್ತವೆ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಅನಿಸಿದರೆ, ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ಇಂತಹ ಆರೋಗ್ಯಕರ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಪ್ಪಿಸಿಕೊಳ್ಳಬೇಡಿ. ನಿಮ್ಮ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ನಮ್ಮನ್ನು ಇನ್ನಷ್ಟು ಉತ್ತಮ ಆರೋಗ್ಯ ಮಾಹಿತಿಯನ್ನು ನಿಮ್ಮವರೆಗೆ ತಲುಪಿಸಲು ಪ್ರೇರೇಪಿಸುತ್ತದೆ. ಧನ್ಯವಾದಗಳು.